ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ದಣಿದವನಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಸೋತವನಿಗೆ ಬೆಳಕಿನ ಆಶಾಕಿರಣದ ತವಕವಿದೆ. ದುಃಖಿತರಿಗೆ ಧೈರ್ಯದ ಒಡನಾಟ ಬೇಕು. ದೀಪ ಎಂದಿಗೂ ತನಗಾಗಿ ಬೆಳಕ ಸೂಸುವುದಿಲ್ಲ. ಯಾವಾಗ ಆ ಬೆಳಕು ಇನ್ನೊಬ್ಬರಿಗೆ ಉಪಯೋಗವಾಗುವುದು, ಅದಕ್ಕೆ ನಿಜವಾದ ಬೆಲೆ ಸಿಗುವುದು. ನೀವು ಯಾರಿಗಾದರೂ ಮುಗುಳ್ನಗೆ ಸೂಸಿದರೆ ಅದಕ್ಕೆ ಪ್ರತಿಯಾಗಿ ಮುಗುಳ್ನಗೆಯನ್ನು ಕಾಣಿಕೆಯಾಗಿ ಪಡೆಯುತ್ತೀರಿ. ಕೊಟ್ಟಾಗ ಏನೂ ಕಳೆದುಕೊಳ್ಳುವುದಿಲ್ಲ. ನಾವು ಏನನ್ನು ಕೊಡುತ್ತೀವೋ ಅದರ ಮೌಲ್ಯವು ಅಧಿಕವಾಗುವುದು. ಉತ್ತಮ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳಲು ಈ ರೀತಿಯಾಗಿ ಪ್ರಯತ್ನಿಸಬಹುದು. ನಮ್ಮ ಜೀವನದಲ್ಲಿ ಏನಾದರೂ ಪಡೆಯುವ ಇಚ್ಛೆ ಇದ್ದರೆ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಮಗೆ ಏನಾದರೂ ಕೊಡುವ ಇಚ್ಛೆ ಇದ್ದರೆ ಇತರರಿಗೆ ಮೊದಲು ಗೌರವವನ್ನು ಕೊಡಿ. ಏನಾದರೂ ವಿಷಯಗಳನ್ನು ತಿಳಿಯಬೇಕೆಂದಿದ್ದರೆ ಜ್ಞಾನಿಗಳಲ್ಲಿ ಕೇಳಿ ತಿಳಿಯಿರಿ. ಏನಾದರೂ ಹೇಳಬೇಕೆಂದರೆ ಉತ್ತಮವಾದ ಮಾತುಗಳನ್ನೇ ಹೇಳಿರಿ. ಏನನ್ನಾದರೂ ಓದಬೇಕೆಂದರೆ ಮಹಾಪುರುಷರ ಜೀವನ ಚರಿತ್ರೆಯನ್ನು ಓದಿರಿ. ಏನನ್ನಾದರೂ ಹುಡುಕುವುದಾದರೆ ನಿನ್ನಲ್ಲಿ ದೈವತ್ವ ಹುಡುಕು. ಏನನ್ನಾದರೂ ಆಲಿಸುವ ಗುಣವಿದ್ದರೆ ದುಃಖದಿಂದ ಇರುವವರ ಮಾತನ್ನು ಕೇಳಿರಿ. ಏನನ್ನಾದರೂ ಹೋಲಿಕೆ ಮಾಡುವಂತಿದ್ದರೆ ನಿಮ್ಮದೇ ಅವಗುಣಗಳನ್ನು ಹೋಲಿಕೆ ಮಾಡಿರಿ. ಏನಾದರೂ ನೋಡಬೇಕೆಂದರೆ ದೇವರ ಸೃಷ್ಟಿಯ ಈ ವಿಸ್ಮಯ ಪ್ರಪಂಚವನ್ನು ಶಾಂತವಾಗಿ ನೋಡಿರಿ. ಏನನ್ನಾದರೂ ಬಿಡಬೇಕೆಂದು ಅಂದುಕೊಂಡರೆ ಮೊದಲು ನಿಮ್ಮಲ್ಲಿರುವ ಅಜ್ಞಾನವನ್ನು ಬಿಟ್ಟುಬಿಡಿ. ಕ್ರೋಧವನ್ನು ತಾಳ್ಮೆಯಿಂದ ದಹಿಸಿ. ನಗುವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಸ್ನೇಹವನ್ನು ಅರ್ಹರೊಂದಿಗೆ ಮಾತ್ರ ಮಾಡಿಕೊಳ್ಳಿ. ಸಂಬಂಧಗಳನ್ನು ಸಂಶಯ ಸುಳಿಯದಂತೆ ಇಟ್ಟುಕೊಳ್ಳಿ. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.